ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರೋದು ಗುಲ್ಬರ್ಗ ಜಿಲ್ಲೆಯ ಆಳಂದ್ ತಾಲೂಕಿನ ತಡಕಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಂಬಾಕವಾಡಿ ಗ್ರಾಮಕ್ಕೆ ಇವತ್ತು ನಾವು ಭೇಟಿಯಾಗಲಿರೋರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಹನುಮಂತರಾವ್ ಅಪ್ಪಾರಾವ್ ಮಾಲಿ ಪಾಟೀಲ್ ಅವರನ್ನು, ಅವರ ರಾಜಕೀಯ ಜೀವನದ ಕುರಿತು ಮತ್ತು ಅವರ ಅಭಿವೃದ್ಧಿ ಕೆಲಸಗಳನ್ನು ಕುರಿತು, ರಾಜಕೀಯ ಮುಂದಿನ ಭವಿಷ್ಯದ ಕನಸುಗಳನ್ನು ಕುರಿತು, ಅವರು ಈ ಊರಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಮುಂದಿನ ಅವಧಿಯಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ಕುರಿತು ಅವರ ಜೊತೆ ಒಂದು 2 ನಿಮಿಷ ಕಾಲ ಸಂದರ್ಶನ ನಡೆಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಹನುಮಂತರಾವ್ ಪಾಟೀಲ್. ಹನುಮಂತರಾವ್ ಪಾಟೀಲ್ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿ ತಾವು ಆಯ್ಕೆ ಆಗಿದ್ದು? ತಡಕಲ್ ಗ್ರಾಮ ಪಂಚಾಯತ್. ತಡಕಲ್ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿತ್ತು ಸರ್. ಸರ್, 2010 ಚುನಾವಣೆಯಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿತ್ತು ಸರ್ ತಮಗೆ? ನಮ್ಗ 540 ಚಿಲ್ಲರೆ ಹಿಂಗೆ ಬಂದಿತ್ತು ಸರ್. ಎಷ್ಟು ಮತಗಳಿಂದ ಜಯಗಳಿಸಿದ್ದು ಸರ್ ನೀವು? 540 ಎಕ್ಸೈಸ್ ಹೆಚ್ಚಿನ ಮತಗಳು ಸರ್. ಸರ್, ಈಗ ರಾಜಕೀಯ ನಿಮ್ಮ ಮನೆತನದಿಂದಲೂ ನೀವು ರಾಜಕೀಯಕ್ಕೆ ಬಂದದ ಅಥವಾ ನಿಮ್ಮಿಂದಲೇ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು? ನಿಮ್ಮಿಂದಲೇ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಸರ್. ಸರ್, ರಾಜಕೀಯದ ಅನುಭವ ಹೇಗೆ ಅನಿಸ್ತಾ ಇದೆ? ಇನ್ನು ತ್ರಾಸ ಸರ್, ಎಲ್ಲ ರಾಜಕೀಯ ಸ್ವಲ್ಪ ಹೊಲಸ ಅಂದ್ರಲ್ಲ ಮತ್ತೇನ್ರಿ, ಅದಕ್ಕೆ ನಮ್ಗೇನು ಹಿಡಿಸಲ್ರಿ, ನಮ್ಗೆ ಒಕ್ಕದನೇ ಸ್ವಲ್ಪ ತೃಪ್ತಿ. ಸರ್, ಈಗ ಒಬ್ಬ ನೀವು ರೈತರಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡುವಾಗ ಏನು ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ನೀವು? ಏನು ಸ್ವಲ್ಪ ಹೆಸರು ಉಳಿಸೋಬೇಕು, ಜನಸೇವೆ ಮಾಡಬೇಕು, ಜನ ಕೈಲಿ ಒಳ್ಳೆಯವ್ರು ಅನಿಸೋಬೇಕು ಅನ್ನೋ ವಿಚಾರ ಇತ್ತು. ಆದರೆ ಜನನೂ ಬಯಸೋದೊಂದು ಮುಂದೆ ಮಾಡೋದೊಂದು ದುರುಪಯೋಗ ಕೆಲಸ ತಗೋತಾರ, ದುರುಪಯೋಗ ತಗೊಂಬಂದದ್ದು ಅದೇ ಹೆಚ್ಚಾಗಿ ಸ್ವಲ್ಪ ಮನುಷ್ಯ ಟೆನ್ಷನ್ ಆಗಿತ್ತು. ವರ್ಷದಲ್ಲಪ್ಪ ಇದು ನಮ್ಗೆ ಸ್ವಲ್ಪ ಅದೇ ಬಡವರೇ ಆಗಲಿ ಯಾವ್ದು ಅನ್ಯಾಯ ಆಗ್ತದೋ ಒಂದು ಸರಿಪಡಿಸುವಂತ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡೋದಕ್ಕೆ ರಾಜಕೀಯ ಪ್ರವೇಶ ಮಾಡಿದ್ರಿ. ಅದಕ್ಕೆ ಜನರ ಸಹಕಾರ ಸಿಗಬೇಕ್ರಿ, ಹೆಲ್ಪ್ ಸಿಗಬೇಕು. ಜನರ ಸಹಕಾರ ಇಲ್ಲ, ಜನರ ಸಹಕಾರ ಇಲ್ಲ, ಅದ್ರದ್ದು ಸ್ವಲ್ಪ ನಿರಾಸೆ ಆಗಿದೆ ಅಂತ ತಾವು ಹೇಳ್ತಾ ಇದ್ರಿ. ಒಳ್ಳೆ ಸರ್. ಸರ್, ಈಗ 3.5 ವರ್ಷದ ಅವಧಿ ಆಗಿದೆ ನಿಮ್ದು. ಈ 3.5 ವರ್ಷದ ಅವಧಿಯಲ್ಲಿ ನಿಮ್ಮ ಊರಿನ ಜನತೆಗೆ, ನಿಮ್ಮ ವಾರ್ಡಿನ ಜನತೆಗೆ ಯಾವ ಅನುಕೂಲಗಳನ್ನ, ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿದಿರಿ? ನೋಡಿ ಸರ್, ನೀರಿನ ಸಫಿಶಿಯಂಟ್ ಇಟ್ಟಿದ್ದೀರಿ. ತಡ್ಕಲ್ ಕೆರೆ ಹತ್ರ ಕೆರೆ ತೆಳಗ ಒಂದು ಬಾವಿ ಇತ್ರಿ. ಆ ಬಾವಿದಿಂದ ನಮ್ಮ ಊರಿಗೆ ನಾವು ಇವು ಮೇಲ್ಗಡೆನೆ, ಭೂಮಿ ಮೇಲ್ಗಡೆನೆ ಪೈಪ್ ಹಾಕಿ ನಾವು ನೋಡ್ರಿ ಸರ್ 2 ಕಿಲೋಮೀಟರ್ ವ್ಯವಸ್ಥೆ ಮಾಡಿ ನೀರು ತಂದು ಬದುಕಿಸಿದ್ವಿ ಜನರಿಗೆ. ನಮ್ಮ ಕೈ ಮೇಲೆ ನೋಡಿ ಸರ್ ಒಂದು 250-300 ಫೀಟ್ ಸಿಸಿ ರೋಡ್ ಮಾಡಿದ್ದೀರಿ. ಒಂದು 49-50 ಮನೆ ಮಾಡಿದ್ದೀರಿ ಸರ್, ಬಸವ ಮನೆಯನ್ನು ಮಾಡಿಸಿದ್ದೀರಿ. ಆಯ್ತು, ರಾಜೀವ್ ಕುಟೀರ ಯೋಜನೆ ತಂದು ಒಂದು 60-70 ಮನೆ ಮಾಡಿಸಿದ್ರಿ. ನಮ್ಮ ಗುರಿ ಒಂದು 100 ಮನೆರೇ ಬಸವ ವಸತಿ ಅನ್ರಿ, ಅಂಬೇಡ್ಕರ್ ಯೋಜನೆ ಅಂದು ಒಟ್ಟು ನಮ್ಮ ಊರಿಗೆ 250 ಮನೆ ಇದೆ. ಒಂದು 100 ಮನೆ ಸರ್ಕಾರದಿಂದ ತಂದು ನಾವು ಬಡವರಿಗೆ ಹಂಚ್ಬೇಕಂಬ ವಿಚಾರದಾಗ ಇದ್ದೆವು. ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಇದ್ರಲ್ಲಿಂದ ನಮ್ಮ ಊರಿಗೂ ಸ್ವಲ್ಪ ಅಂದ್ರೂ 50 ಮನೆರೇ 60 ಬಂದು ಮುಟ್ಟಿದ ಒಂದು ತೃಪ್ತಿ ಇಲ್ಲ ಸರ್. ಇನ್ನೂ 18 ತಿಂಗಳ ಅವಧಿ ಇದೆ ನಿಮ್ಗೆ. 18 ತಿಂಗಳ ಅವಧಿಯಲ್ಲಿ ಇನ್ನು ನೀವು ಸಾಕಷ್ಟು ಮನೆಗಳನ್ನ ತರಬಹುದು, ಬಡವರಿಗಾಗಿ ಏನೇನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಬಹುದು. ಇಲ್ಲ ಸರ್, 18 ತಿಂಗಳ ಅವಧಿಯಲ್ಲಿ ನೀವು ಇನ್ನೂ ಯಾವ ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಇದೆ ಸರ್? ಕರೆಕ್ಟ್ ಸರ್. ನಾವು 100 ಮನೆ ನಾವು ಮುಟ್ಟಿಸ್ತೀವ್ರಿ. ಆದ್ರೆ ನಮ್ಮ ಪಕ್ಷ ಏನಾವದ, ನಾವು ಯಾವ ಪಕ್ಷ ಗುರುತಿಸ್ಕೊಂಡಿದ್ವಿ, JDS. ಈಗ ನಮ್ಮ ರೆಗ್ಯುಲರ್ MLA KJP ಆರಿಸಿ ಬಂದ್ರೆ ಮುಂದೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಅದು ಬೇರೆ ವಿಷಯ. ಆದ್ರೆ ಅವ್ರ ಬೆಂಬಲ ಬೇಕಲ್ಲ ಸರ್. ನಮ್ಮ ಮನೆ ಅಂದ್ರೆ ನಮ್ಗೆ MLA ಕೊಟ್ಟಾಗಿ ನಮ್ಮ ಮನೆ ಕೊಡ್ರಿ. ನಮ್ಮ ಪಂಚಾಯತಿ ಬರೋದು ಎಷ್ಟು ಮನೆ ಕೊಡ್ರಿ, ಒಂದು ವರ್ಷಕ್ಕೆ 200-300 ರಾಜೀವ್ ಗಾಂಧಿ ಮನೆ ಏನ್ರಿ, ಇದು ಅಂಬೇಡ್ಕರ್ ಆಶ್ರಯ ಯೋಜನೆ ಅಂದ್ರಿ, ಬಸವ ಮನೆ ಇಂಥವೆಲ್ಲ ಕಲ್ತು ಒಂದು 50-60 ಮನೆ ಬರ್ತವ್ರಿ. ಒಂದು ಮೆಂಬರ್ ನಾವು ಡಿವೈಡ್ ಮಾಡ್ಕೊಂಡಪ್ಪ ಅಂದ್ರೆ ಒಂದು ಮೆಂಬರ್ ಒಂದಿಲ್ಲ 2 ಮನೆ ಬರ್ತಾವೆ ಸರ್. ಹಿಂಗಾಗಿ ಒಂದು ವರ್ಷಕ್ಕೆ ಇನ್ನೊಂದು 4 ಮನೆ ಬರ್ಬೋದು ಪಂಚಾಯತಿ ಕೂತೇವ್ರು. MLA ಅವ್ರು ನಮ್ಮವ್ರು ಇರ್ತಾರಪ್ಪ, ನಮ್ಮ ಕಾರ್ಯಕರ್ತರಪ್ಪ ನಮ್ಮ ಊರಿಗೆ ಅವ್ರ ಸಲ ಕೇಳೋತ್ತಾರ ಕುಡ್ಬೇಕಂತ ಅವ್ರ ವಿಚಾರ ಇರ್ತಿತ್ತು, ಅದು ಕೊಡ್ತೀರಿ. ಈಗ ನಾವು ಈಗ ಸದ್ಯ ಇದ್ದ MLA ನಾವು ಹೋಗಿ ಕೇಳಪ್ಲೇ ಇಲ್ಲ, ಅವ್ರು ನಮ್ಗೆ ಕೊಡಪ್ಲೇ ಇಲ್ಲ. ಈ ಪಂಚಾಯತಿ ಬಂದದ್ದು ಇನ್ನೊಂದು 12 ಮನೆ ಮಾಡ್ಬೋದು ಇಷ್ಟೇ. ಈಗ ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿದ್ರಿ, ನೀವು ಗ್ರಾಮ ಪಂಚಾಯತಿ ಸದಸ್ಯರಿದ ಮೇಲೆ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಿ. ನಿಮ್ಮ ಪಕ್ಷದಲ್ಲಿ ಒಬ್ಬ ಶಾಸಕರಿದ್ರು ಕೂಡ ನೀವು ಏನೋ ಒಂದು ಅನುಕಂಪ ಮಾಡಿ ಒಬ್ಬ ಕಾರ್ಯಕರ್ತರಾಗಿ ನೀವು ಮನೆಯನ್ನು ತರಬಹುದಾಗಿತ್ತು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ರಿ ಸರ್. ಒಳ್ಳೆಯದು ಸರ್. ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನೀವು, ಈಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳಂತ ಬರ್ತಾರೆ ಸರ್, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಂದ. ಅಧಿಕಾರಿಗಳಿಂದ ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ, ನಿಮ್ಮ ಊರಿನ ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಸರ್ ಅವರು? ನಾವು ಹೇಳದಷ್ಟು ಪಾಪ ಅವರು ಸಹಕಾರ ಕೊಡ್ತಾರೆ. ನಮ್ಗೆ ಹಿಂಗೆ ವಿಚಾರ ಅಂದ್ರೆ ಅದಕ್ಕೆ ಅವರೆಲ್ಲರೂ ಆಯ್ತು ಮಾಡ್ರಿ ಅಂತಾರೆ, ಬಂದು ಕೆಲಸ ನೋಡ್ತಾರ, ಹೆಮ್ಮೆ ಪಡ್ತಾರ್ರಿ, ಅದೇನಿಲ್ಲ ಸರ್. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ನಮ್ಮ ಹೊಲ ನಮ್ಮ ಧೈರ್ಯ ಆಗಿರ್ಬೋದು, ಬಸವ ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಯೋಜನೆ, ರಾಜೀವ್ ಗಾಂಧಿ ಕುಟೀರ ಯೋಜನೆ, ಇಂಥ ಹಲವಾರು ಯೋಜನೆಗಳು ಸರ್ಕಾರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯನಿರ್ವಹಿಸುವಂತ ಒಂದು ವ್ಯವಸ್ಥೆ ಸರ್. ಈ ಯೋಜನೆಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತೇವೆ, ಯಾವ ರೀತಿಯಾಗಿ ಒಂದು ಕೆಲಸ ಮಾಡ್ತೇವೆ ಸರ್ ಇವು? ಎಲ್ಲ ಸರಿ. ಅವು ಏನ್ ನಮ್ಮ ಅಪ್ರೂವಲ್ ಬರ್ತದೆ ಸರ್, ಅವು ಕಂಪ್ಲೀಟ್ ಕೆಲಸ ಮುಗಿತು. 40 ಮನೆ ನಿಮ್ಗೆ ಓಡಾಡಿ ತೋರಿಸ್ತೀನಿ ಈಗ. ಸರ್ಕಾರ ಒಂದು ಅನುಮೋದನೆ ಕೊಟ್ರೆ ಅದು ನಾವು ಒಂದು
ಪೂರ್ಣ ಪ್ರಮಾಣದ ಬೆನಿಫಿಟ್ ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ನೀವು ಕೆಲಸ ಮಾಡಿಸ್ತೀವಿ. ಈಗ ನಮ್ಮ ಹೊಲ ನಮ್ಮ ರಸ್ತೆ ಏನಂದ್ರಲ್ಲ ಸರ್, ಅಪ್ರಿಲ್ ಆಗ್ಯದ್ರಿ. ಆದ್ರೆ ಈಗ ಏನು ಏಪ್ರಿಲ್ ಫಸ್ಟಿಗೆ ಮತ್ತೆ ಅವಕ್ಕೆ NMR ಈಗ ನಾವು ಇದು ಮಾಡ್ತಿರ್ತೀವಿ. ಒಂದು ಕಡೆ ಸ್ಟಾಪ್ ಅದರಲ್ಲಿ ಈ ರೆಗ್ಯುಲರ್ ಬಜೆಟ್ ಅಂತೂ ಒಂದು 50 ಲಕ್ಷ ಐತ್ರಿ. ಅದ್ರದಾಗ ಇಂತಿಷ್ಟು ಡಿವೈಡ್ ಮಾಡಿ ನಮ್ಮೂರಿಗೆ ಒಂದು 18 ಕೆಲಸ ಇಟ್ಟಾಗ ಸಣ್ಣ ರೈತರು ನೋಡ್ರಿ ನಮ್ಮೂರಾಗ ಒಂದು ಮಿನಿಮಮ್ ಒಂದು 100 ಮೇಲ್ಪಟ್ಟು ಸಣ್ಣ ರೈತರದ್ದು ವರ್ಕ್ ಅಪ್ರೂವಲ್ ಆಗ್ಯಾವ. ಕೆಲವೊಂದಿಷ್ಟು ಮಂದಿ ಯಾರು ಕಾರ್ಡ್ ಇದ್ದವ್ರು ಯಾರು NMR ತೆಗೆದಾರ, ಇನ್ನು ಯಾರು ತೆಗಿಬೇಕು, ಯಾರು MS ಆಗಿಲ್ಲ ಒಟ್ಟೆ ಅದನ್ನು ನಡೀತಾ ಇರೋದು. ಮತ್ತೆ ಇಲ್ಲ ಏಪ್ರಿಲ್ ಚಾಲು ಆಗ್ತಂತ ಇವು ಸ್ವಲ್ಪ ಹೇಳಿ ನೋಡ್ಬೇಕು. ಸರ್, ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಉಳಿದಂತ ಸದಸ್ಯರ ಜೊತೆ ನೀವು ಯಾವ ರೀತಿಯಾದಂಥ ಒಂದು ಸಂಬಂಧ ಇಟ್ಕೊಂಡಿದ್ದೀರಿ ಸರ್? ಎಲ್ಲ ಒಬ್ರಿಗೊಬ್ರು ನಮಗೂ ಸ್ವಲ್ಪ ಒಂದು ಕೆಲಸ ನಮ್ಗೆ ಅನುಭವ ಆಗಿದ್ದಿಲ್ಲ ಅಥವಾ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ತಿಳಿಯಿತ್ತಿಲ್ಲ. ಆಡೋದು ಹ್ಯಾಂಗ್ ಮಾಡಬೇಕು ಮತ್ತು ಅದು ಬೇರೆ ತಿಳಿ ಅಂತ ಡಿಸ್ಕಸ್ ಮಾಡ್ತೀರಿ. ಇಲ್ಲಿ ನಮ್ಗೆ ಅವ್ರು ಕೇಳ್ತಾರೆ, ಇದು ನೀವು ಹ್ಯಾಂಗ್ ಮಾಡಕತ್ತೀರಿ, ನಮ್ಗೆ ಎಷ್ಟು ತಿಳಿತ ಅಷ್ಟು ನಾ ಈ ಟೈಪ್ ಮಾಡಿ ಅಂದ್ರೆ ಅದು ಆ ಟೈಪ್ ಅವ್ರು ಮಾಡ್ಯಾರ. ಹಿಂಗೆ ಒಂದಕ್ಕೊಂದು ಸಲಹೆ ತೊಗೊಂಡು ಮಾಡ್ಕೊತ ಹೊಂಟಿದ್ದೀವಿ ಸರ್. ಈಗ ಈ ಆವಾಜ್ ಯೋಜನೆಗಳೇನು ಬರ್ತವೆ ಸರ್, ಇಂದಿರಾ ಆವಾಜು ಇಂಥವೆಲ್ಲ ಹೇಳಿದ್ರಲ್ಲ, ನೀವೇನು ಗ್ರಾಮ ಸಭೆಯನ್ನ ಮಾಡಿ ಬಡವರಿಗೆ ಮನೆ ಹಂಚಿಕೆ ಮಾಡ್ತಾರೋ ಅಥವಾ ನಿಮ್ಮ ವೈಯಕ್ತಿಕವಾಗಿ ಯಾವ್ದಾದ್ರು 24 ಸದಸ್ಯರಿದ್ರಿ 24 ಸದಸ್ಯರು 4 ಮನೆಗಳನ್ನು ಹಂಚಿಕೆ ನಿಮ್ಮ ಹತ್ರ ಇಟ್ಕೊಂಡು ಹಂಚಿಕೆ ಮಾಡ್ತೀರಾ ಸರ್? ಮೂಲ್ಯದಲ್ಲ ಸರ್, ಒಂದು ಗ್ರಾಮ ಸಭೆ ಮಾಡೇ ಆಯ್ಕೆ ಮಾಡ್ಬೇಕಂತ ಗ್ರಾಮ ಸಭೆ ಮುಖಾಂತರ ಆಯ್ಕೆ ಆಗಿ ಈ ಸರ್ ನಮ್ಮ ಊರಿಗೆ ಒಂದು ಮಿನಿಮಮ್ ಒಂದು 10 ಮನೆ ಬಂದಂತ ತಿಳಿಯ ಸರ್. ಯಾರಿಗೆ ಶಾಸಕರಿಂದ ಕೊಡ್ತಾರೆ, ಶಾಸಕ ಬಂತು ಹಂಗೆ ಬಂತು 10 ಮನೆ ಕೊಡ್ತಂದ್ರು. ಇಲ್ಲಿ ಗ್ರಾಮ ಸಭೆದಾಗ ಜಾಸ್ತಿ ಬಾಯಿ ಬೆಳೆದಾರೆ ಸರ್, ನಂದು ಮಾಡು ಹಿಂಗೆ ಒಂದು 20-30 ಹೆಸರು ನಾವು ಬರ್ಕೊಂಡಪ್ಪ ಅಂದ್ರೆ ಅಲ್ಲಿ ಹಿಂದಿನ ಕಳೆದು ನಾವು ಹೇಳೋದು ಅದ್ರದಾಗ ಯೋಗ್ಯತೆ ಯಾರಿಗದ, ಇದ್ರಾಗ ಯಾರಿಗೆ ಕೊಡ್ಬೇಕು, ಯಾರು ಕಡು ಬಡವರು ಆಯ್ತು. ಎಲ್ಲಾ ಕಾಸ್ಟ್ದವ್ರಿಗೂ ಸಿಗ್ಬೇಕು. ಒಂದೊಂದು ಕಾಸ್ಟ್ದಾಗ ಸ್ವಲ್ಪ ಈಗ ಒಂದು ಅಡ್ರೆಸರ್ ಒಂದು ಸರ್ನೇಮ್ ನಿಮ್ಮದು ಯಾವ್ದು ಮಧುಸೂದನ್ ಏನು ಅಂದ್ರಲ್ಲ ಸರ್, ನಿಮ್ಮ ಮಧುಸೂದನ್ ಅಂತ ಒಂದು ಅಡ್ರೆಸರ್ದಾಗ ಏನೋ ಒಂದು 8-10 ಮನೆಗಳು ಅವ ರೀ. ಅದ್ರದಾಗ ಯಾರು ಗರೀಬರು ಅಂಥವ್ರಿಗೆ ಆಯ್ಕೆ ಮಾಡ್ಕೊಬೋದು. ಈ ಟೈಪ್ ಮಾಡಿ. ಒಳ್ಳೇದು ಸರ್, ಒಳ್ಳೇದು ಸರ್. ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಈಗ ನಿಮ್ ಜನರು ಒಬ್ಬ ಸದಸ್ಯರಂತ ಕುಂದುಕೊರತೆ ಸಮಸ್ಯೆ ಅಂತ ನಿಮ್ಮ ಹತ್ರ ಮನೆ ಹತ್ರ ಬರ್ತಾರೆ ಸರ್. ನಿಮ್ಗೆ ಆ ಸಮಸ್ಯೆ ಕುಂದುಕೊರತೆ ಅಂತ ಬಂದಾಗ ಆ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಒಂದು ಪರಿಹಾರ ಕೊಡ್ತೀರಾ ಸರ್? ಯಾವ ರೀತಿಯ ಒಂದು ಬಗೆಹರಿಸ್ತೀರಾ ಸರ್ ಆ ಸಮಸ್ಯೆಗಳನ್ನ? ಅವ್ರ ಸಮಸ್ಯೆ ಯಾವ ರೀತಿ ಬಗೆಹರಿತದ ಅದು ವಿಚಾರ ಮಾಡಿ ನಮ್ಮ ಲೆವೆಲ್ ಇಲ್ಲೇ ಬಾಯ್ಲೆ ಹತ್ತಿತ್ತು ಬಾಯ್ಲಿ ಮಾಡ್ತೀವಿ. ಒಂದ್ ವೇಳೆ ಪಂಚಾಯತಿ ಮಟ್ಟದಾಗ ಹೋಗ್ತಿತ್ತಪ್ಪ ಅಲ್ಲಿ ಏನಾದ್ರು ಹಿಂಗ ಇವರೆಲ್ಲ ನಮ್ಮವ್ರಿ, ಇವ್ರಿಗೆ ಇಲ್ಲೇ ಸಮಸ್ಯೆ ಮುಂದೆ ಹೋಗಿ ಇವ್ರಿಗೆ ಜಾಸ್ತಿ ಖರ್ಚು ಆಗ್ಬಿಡ್ಬಾರ್ದು, ಹೆಚ್ಚು ಇವ್ರಿಗೆ ಭಾರ ಬೀಳಬಾರ್ದು, ಎಲ್ಲ ನಮ್ಮವ್ರ ಇವ್ರಿಗೆ ತಿಳಿಸಿ ಹೇಳಿ ಕಳ್ಸೋ ರೀತಿ ಅಂತ ಒಂದು ವಿಚಾರ ಮಾಡಿ ನಮ್ಮ ಲೆವೆಲ್ ಇಲ್ಲೇ ಕೇಳಿದ್ರು ಟೀಕ್ ಐತಿ, ಕೇಳಿ ಮತ್ತೆ ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ನಮ್ಮ ನಾಯಕರಿಗೆ ಹಚ್ಚಿ ಹಿಂಗೆ ಮಾಡಿ ನಾವು ಅವ್ರಿಗೆ ಸಮಸ್ಯೆ ಬಗೆಹರಿಸಿ ಕಳಿಸ್ತೀವಿ ಸರ್. ಈಗ ಪೊಲೀಸ್ ಸ್ಟೇಷನ್ ಇಂತ ಹೋಗಿ ಅವ್ರಿಗೆ ಖರ್ಚು ಕೂಡೋದಪ್ಲೇ ಇಲ್ಲೇ ಒಂದು ನಿಮ್ಮ ಸ್ಥಳೀಯವಾಗಿ ಅವರಿಗೆ ಒಂದು ವ್ಯವಸ್ಥೆ ಮಾಡೋದು, ಇಲ್ಲೇ ಒಂದು ವ್ಯವಸ್ಥೆ ಮಾಡೋದು ನೀವು ಮಾಡ್ತೀರಿ ಅಂತ ಹೇಳ್ತಾರೆ. ತಪ್ಪು ತಡೆ ಸಹಜ ಎಲ್ಲರಿಗೂ ಆಗ್ತಾವಲ್ರಿ, ಹಂಗೆ ಅಂತ ಇಲ್ಲೇ ಬಗೆಹರಿಸಿರ್ತ ಇಷ್ಟ. ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಈ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಮೂಲವಾದಂತಹ ಕಾರಣ ನಿಮ್ಗೆ ಒಂದು ಓಟ್ ಹಾಕಿ ಅಂತ ಜಯಶಾಲಿಯನ್ ಮಾಡಿದ್ರೆ ಆ ಜನತೆನೇ ಕಾರಣ ಸರ್. ಆ ಜನತೆಗೆ ಸರ್ ಈ ನಮ್ಮ 24x7 ಕರ್ನಾಟಕ.com ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ಮುಂದೆ ಹೇಳೋದಂತೀರಿ? ಇಲ್ಲ ಸರ್, ಈಗ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಮೂಲವಾದಂತ ಕಾರಣ ನಿಮ್ ಊರಿನ ಜನತೆ ನೀವು ಏನು ಓಟ್ ಹಾಕಿದ್ದಾರೆ, ಈ ನಮ್ಮ ಒಂದು 24x7 ಕರ್ನಾಟಕ.com ವತಿಯಿಂದ ಈ ಮೂಲಕ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ಮ ಓಟ್ ಹಾಕಿ ಜಯಶಾಲಿಯನ್ ಮಾಡಿದ ಜನತೆಗೆ ಏನು ನಿಮ್ಮ ಇನ್ನೂ ಕುಂದುಕೊರತೆನೋ ಅವು ಈಡೇರಿಸ್ಬೇಕು ಮುಂದೆ ನಮ್ಮ ಆಸೆ ಅದ. ಅದು ಸರ್ಕಾರ ಒಂದು ಅನುದಾನ ನಾವು ನಮ್ಮ ಆಸೆ ತಕ್ಕಂಗೆ ಕೊಡ್ತಪ್ಪ ಅಂದ್ರೆ ಎಲ್ಲ ಟೀಕೆ ಆಗ್ತದೆ. ಮತ್ತು ಆಗಿಲ್ಲಪ್ಪ ನಮ್ಮ ಪಿರಿಯಡ್ ಮುಗಿತಪ್ಪ ಅಂದ್ರೆ ನಮ್ದು ಇಷ್ಟೇ ಅಂತ ತಿಳ್ಕೊಂಡು ಆದಷ್ಟು ತಪ್ಪಿಪಟ್ಟು ಕೊಡೋದು ಅಷ್ಟೇ. ಸರ್ಕಾರದ ಯಾವುದೇ ಯೋಜನೆಗಳು ಬಂದ್ರು ಕೂಡ ನಾವು ಯಾರಿಗೂ ನಾವು ಈ ಗ್ರಾಮದಲ್ಲಿ ಯಾರು ಬಡವರು ಇದ್ದಾರೋ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಒಂದು ನಿಷ್ಠೆಯಿಂದ ನಾನು ಮಾಡ್ತೀನಿ, ಯಾವುದೇ ಕುಂದುಕೊರತೆ ಬರೋದಂತೆ ನಾನು ನೋಡ್ಕೊಳ್ತೀನಿ ನಮ್ಮ ಕಾಲಾವಧಿಯಲ್ಲಿ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಸರ್, ಒಳ್ಳೆಯದು. ಈಗ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಕುಡಿಯುವ ನೀರು ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮಹಿಳೆಯರ ಶೌಚಾಲಯ ಆಗಿರ್ಬೋದು, ಬೀದಿ ದೀಪ, ಇಂಥ ಎಲ್ಲಾ ಸೌಕರ್ಯಗಳು ನಿಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿವೆ ಸರ್? ಬೀದಿ ದೀಪ ಸರಿಯಾಗವ ರೀ, ಒಂದು ಸೋಲಾರ್ ದೀಪ ಒಂದು ಅಳವಡಿಸಿದ್ದೇವೆ, ಇನ್ನೊಂದು ಬರೋದನ್ನು ಅದ ರೀ ಸೋಲಾರ್ ಸಿಸ್ಟಮ್. ಆದ್ರೆ ನೀರಿಂದನೂ ಭಾಳ ಕೊರತೆ ಇತ್ತು ಸರ್ ನಮ್ಮಲ್ಲಿ. ಈ ಹೋದ ವರ್ಷ ಮತ್ತೆ ನಮ್ಮ ZP ಸಾಬ್ರು ಹೇಳಿ ಅವ್ರಿಂದ ಒಂದು ಬಾವಿ ಇಟ್ಟೇವ್ರಿ, ಉದ್ಯೋಗ ಖಾತ್ರಿ ಒಂದು ಬಾವಿ ಇಟ್ಟೆವು. ಆ ಉದ್ಯೋಗ ಖಾತ್ರಿ ಬಾವಿ ಅದಕ್ಕೊಂದು 5-6 ಲಕ್ಷ ರೂಪಾಯಿದಾಗ ಎರಡು ವರ್ಷನಾಗ ಆ ಬಾವಿ ಕಂಪ್ಲೀಟ್ ಮಾಡಿದೇವ್ರಿ. ಮುಂದೆ ZP ಬಜೆಟ್ಲಿಂದ 13 ಲಕ್ಷ ಹಿಂಗಿಟ್ರು. ಅದ್ರಿಂದ ಪೈಪ್ಲೈನ್ ಮೋಟರ್ ಬಾವಿ ಬೆಡ್ ಹಾಕದ್ರಿ. ಇಷ್ಟೆಲ್ಲ ಮುಗಿಸಿ ಸದ್ಯ ಊರಾಗ ನೀರಿನ ಸಫಿಷಿಯೆಂಟ್ ಸರಿ ಅದ ರೀ.
ಏನೂ ಕೊರತೆ ಇಲ್ಲ. ಸರ್ ರಾಜಕೀಯದಲ್ಲಿ ಇನ್ನೂ ಮುಂದುವರಿಯುವಂಥದ್ದು ಏನೋ ಆಸೆ ಮಾಡಿದ್ದೀರಿ ಸರ್? ಏನು ಇಲ್ರಿ, ಇದೇ ಸಾಕಿದ್ರು ಏನು ಹೊಸ. ಹೌದು ಸರ್, ಎಷ್ಟು ಹೊತ್ತು ನಮ್ಮ ಜೊತೆ ನೀವು ಸಮಯ ತಗೊಂಡು ನಮ್ಮ ಜೊತೆ ನೀವು ಚರ್ಚೆ, ನಿಮ್ಮ ರಾಜಕೀಯ ಅನುಭವಗಳನ್ನು, ನಿಮ್ಮ ವೈಯಕ್ತಿಕ ಅನುಭವಗಳು ನಮ್ಮ ಜೊತೆ ಹಂಚ್ಕೊಂಡಿರಿ. ನಿಮ್ಮ ಮುಂದಿನ ರಾಜಕೀಯ ಜೀವನ ಕೂಡ ಸುಖಕರವಾಗಿರಲಿ, ನಿಮಗೂ ಕೂಡ ದೊಡ್ಡ ದೊಡ್ಡ ಸ್ಥಾನ ಸಿಗಲಿ ಅಂತ ನಾವು ಹಾರೈಸುತ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಸಮಯ ತಗೊಂಡು ನಿಮ್ಮ ರಾಜಕೀಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ 24x7 ಕರ್ನಾಟಕ.com ಅಂತ ನಿಮಗೆ ಆರ್ಥಿಕವಾದ ಸ್ವಾಗತ ಸರ್. ಧನ್ಯವಾದ ಸರ್. ನಮಸ್ಕಾರ.